ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಉದಯ ಕಾಲದ ಆತ್ಮಿಕ ಪಾರ ಕಾರ್ಯಕ್ರಮಕ್ಕಾಗಿ ಶುಭ ಮುಂಜಾನೆ. ಸ್ನೇಹಿತರೆ, ಈ ದಿನ ದೇವರು ಕೊಟ್ಟ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಈ ದಿನ ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂತಹ ಯೋಹಾನ ಬರೆದ ಸುವಾರ್ತೆ, ಅದರಲ್ಲಿ 12ನೇ ಅಧ್ಯಾಯ 46ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುತ್ತದೆ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ದೇವರಿಗೆ ಸ್ತೋತ್ರ ಹೇಳನೆ. ಪರಿಶುದ್ಧನಾಗಿರುವ ಆ ದೇವರನ್ನು ನಂಬುವ ಯಾವುದೇ ಮನುಷ್ಯನಾಗಿರಲಿ ಕತ್ತಲಲ್ಲಿ ಇರಬಾರ್ದು ಅನ್ನೋದಕ್ಕಾಗಿ ಆತನ ಈ ಲೋಕಕ್ಕೆ ಬೆಳಕಂದರೆ ನಿಜವಾಗಲಿ ಪರಿಶುದ್ಧತೆಯಲ್ಲಿ ನಡೆಸುವುದಕ್ಕಾಗಿ, ಆ ಪರಿಶುದ್ಧತೆಯಿಂದ ಮನುಷ್ಯ ನಿತ್ಯ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿ ಬಂದನೆಂಬುದಾಗಿ. ಸ್ನೇಹಿತರೆ, ಕತ್ತಲಲ್ಲಿರುವಂಥವ್ರಿಗೆ ದೇವರು ಈ ದಿನ ಮತ್ತೆ ಎಚ್ಚರಪಡಿಸ್ತಾ ಇದ್ದಾನೆ. ಕತ್ತಲು ಅಂದರೆ ಪಾಪ. ಆ ಪಾಪದಲ್ಲಿರುವ ಪ್ರತಿ ಮನುಷ್ಯನು ಕೂಡ ಈ ಲೋಕದಲ್ಲಿ ಇರುವಷ್ಟು ದಿನಗಳು ಹಂಗೇ ಇದ್ದರೆ ಆತನು ಹೋಗೋದು ಖಂಡಿತವಾಗಿ ನರಕಕ್ಕೆ. ಆದರೆ ಕ್ರಿಸ್ತನೆಂಬ ಬೆಳಕಿನಲ್ಲಿ ಆತನ ವಾಕ್ಯ, ಆತನ ಪರಿಶುದ್ಧತೆಯಲ್ಲಿ ಯಾರೆಲ್ಲ ಸೇರಿ ಬರ್ತಾರೋ, ಯಾರೆಲ್ಲ ಆತನ ಅರ್ಥಕೊಂಡು ಆತನ ನಂಬಿ ಬರ್ತಾರೋ ಅವರೆಲ್ಲರೂ ಆ ಪಾಪ ಎಂಬ ಕತ್ತಲಿಂದ ಆತನ ಪರಿಶುದ್ಧವಾದ ರಕ್ತದಿಂದ ತೊಳ್ಕೊಂಡವರಾಗಿ ಬೆಳಕಿನಲ್ಲಿ ನಡೆಯಲಿಕ್ಕೆ, ನಿತ್ಯ ರಾಜ್ಯ ಸೇರಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ ನಮಗೆ ವಾಕ್ಯ ಹೇಳ್ತದೆ. ಪಾಪದಿಂದ ಬರುವಂಥದ್ದು ನರಕ ಹೊರತು ಸ್ವರ್ಗ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಸ್ವರ್ಗದಲ್ಲಿ ಸೇರಿಸಬೇಕನ್ನೋದಕ್ಕಾಗಿ ದೇವರು ಬೆಳಕಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದು ಎಲ್ಲರನ್ನು ಕತ್ತಲೆಂಬ ಪಾಪದಲ್ಲಿರುವವರನ್ನು ಬಿಡಿಸಿ ಆತನು ಬೆಳಕಿನಲ್ಲಿ ನಡೆಸುವುದಕ್ಕಾಗಿ ಬಂದಂಥ ಯೇಸು ಸ್ವಾಮಿಗೆ ನಾವೆಲ್ಲರೂ ವಂದನೆಗಳು ಸಲ್ಲಿಸೋಣ. ಖಂಡಿತ ನಾನು ಹೇಳುತ್ತೇನೆ, ಯೇಸು ಸ್ವಾಮಿ ಅವತ್ತು ಹೇಳ್ತೇನೆ, ಆತನು ಬೆಳಕಾಗಿರೋದ್ರಿಂದ ಕತ್ತಲಿರೋರನ್ನ ದೇವರು ಕರಿತಾ ಇದ್ದಾನೆ. ನಿಮಗೆ ಬೆಳಕು ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಸ್ನೇಹಿತರೆ, ನೀವು ಯಾರೇ ಆಗಿರಲಿ, ಬಂಧುಗಳೇ ನೀವು ಯಾರೇ ಆಗಿರಲಿ, ಕುಲ ಮತ ಜಾತಿ ಯಾವುದು ಇದಕ್ಕೆ ಸಂಬಂಧವಿಲ್ಲ. ಪ್ರತಿಯೊಬ್ಬರಿಗಾಗಿ ಆತನು ಬೆಳಕಾಗಿ ಬಂದಿರೋದು. ದಯಮಾಡಿ ನಮ್ಮೊಳಗಿರುವಂಥ ಕರ್ಮ ಪಾಪ, ಜನ್ಮ ಪಾಪ, ಇನ್ನೇ ಲೋಕದಲ್ಲಿ ನಾವು ಮಾಡಿದ ಸಕಲ ಪಾಪಗಳಿಂದ ನಾವು ವಿಮುಕ್ತಿಗೊಳ್ಳಬೇಕಂದ್ರೆ ಅದು ಕ್ರಿಸ್ತನ ಬೆಳಕಿನಿಂದಲೇ ಮಾತ್ರ ಸಾಧ್ಯ. ಯಾಕಂದರೆ ಆತನೇ ಸಾಕ್ಷಾತ್ ಪರಮಾತ್ಮನು. ಆ ಲೋಕವನ್ನು ಬಿಟ್ಟು ಪರಲೋಕ ಈ ಲೋಕಕ್ಕೆ ಬಂದನಂದರೆ ಆತನು ಈ ಲೋಕದ ಮೇಲೆ, ಈ ಮನುಷ್ಯರ ಮೇಲೆ ಎಷ್ಟು ಪ್ರೀತಿ ಇದ್ದರೆ ಆತನು ಈ ಲೋಕಕ್ಕೆ ಬೆಳಕಾಗಿ ಬರಬೇಕಾಯಿತು. ಅದಕ್ಕಾಗಿ ದಯಮಾಡಿ ಯೇಸು ಸ್ವಾಮಿನ ಅರ್ಥಕೊಳ್ರಿ, ಯೇಸು ಸ್ವಾಮಿನ ಕಂಡುಕೊಳ್ಳ್ರಿ, ಆ ಬೆಳಕಿನಡಿ ಬರ್ರಿ, ಸಮಾಧಾನ, ನೆಮ್ಮದಿ, ಸಂತೋಷವನ್ನು ಹೊಂದಿಕೊಂಡು ನಿತ್ಯ ರಾಜ್ಯವನ್ನು ಸೇರಿ ಎಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ಆ ದೇವರ ಆತ್ಮನಿಂದ ನಾನು ತಿಳಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ನೋಡ್ತಿರುವ ಪ್ರತಿ ಸ್ನೇಹಿತರನ್ನು, ಪ್ರತಿ ಬಂಧು ಮಿತ್ರರನ್ನು ಕೇಳಲ್ಪಟ್ಟ ಈ ವಾಕ್ಯಗಳ ಮುಖಾಂತರ ಅವರನ್ನು ಆಶೀರ್ವಾದ ಮಾಡು. ಆ ಕತ್ತಲೆ ಎಂಬ ಜೀವಿತದಿಂದ ಬಿಡಿಸಿ ಕರ್ತನೆ, ಹೃದಯದ ಕರ್ತನೆ ಕಣ್ಣುಗಳನ್ನು ತೆರೆಸಿ ಕರ್ತನೆ ಅಪ್ಪ, ನೀನು ನಿತ್ಯ ಜೀವಕ್ಕೆ ಅವರನ್ನು ಬಾಧ್ಯಸ್ಥರನ್ನಾಗಿ ಮಾಡಿ ಅವರಲ್ಲಿ ಆ ಕರ್ತನೆ ಬೆಳಕಾಗಿ ನೀನು ಅವರಿಗೆ ಎಲ್ಲ ಕುಟುಂಬದಲ್ಲಿ ಆರ್ಥಿಕ, ದೈಹಿಕ ಆ ಎಲ್ಲ ವಿಷಯದಲ್ಲಿ ನೀನು ಅವ್ರನ್ನ ಆಶೀರ್ವಾದ ಮಾಡಿ ನಡೆಸು. ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನೋಡುವ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.